ಗೆಸ್ಟ್ ಇದ್ದಾರೆ, ಮಾತಾಡ್ಸೋಣ ಅಲ್ವಾ? ಪ್ರಮುಖವಾಗಿ ಶಾಂತ ಬಸವ ಸ್ವಾಮೀಜಿ ಹೊಸಮಠ ಹಾವೇರಿ ಗುರುಗಳ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ ಮೇಡಮ್. ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಗುರುಗಳೇ. ಒಂದು ಉತ್ತಮ ಸಂದೇಶ ಕೊಡುವಂತಹ ಸಿನಿಮಾ ಸಮಾಜಕ್ಕೆ ಅಂತ ತಮ್ಮ ಫಸ್ಟ್ ಅಭಿಪ್ರಾಯ ಗುರುಗಳೇ ಈ ಸಿನಿಮಾ ಬಗ್ಗೆ? ಒಟ್ಟಾರೆ ಸಿನಿಮಾಗಳು, ಅದು ಕನ್ನಡ ನಾಡಿನಲ್ಲಿ ಕನ್ನಡದ ಸಿನಿಮಾಗಳು ಬರ್ತಿರುವಂತದ್ದು ನಿಜವಾಗಲೂ ಸಂತೋಷದ ಸಂದರ್ಭ. ಇದು ಲ್ಯಾಂಡ್ ಲಾರ್ಡ್ ಅನ್ನುವಂತ ಸಿನಿಮಾ ಒಂದು ವಿಶೇಷವಾದಂತ ವಿಭಿನ್ನವಾದಂತ ಒಂದು ವಿವಿಧ ದೃಷ್ಟಿಕೋನದಿಂದ ಆ ಸಿನಿಮಾ ಮೂಡಿ ಬಂದಿದೆ ಅಂತ ನನಗೆ ಮಾಹಿತಿ ಇದೆ. ಇವತ್ತಿನ ಸಂದರ್ಭದಲ್ಲಿ ಶೋಷಣೆ ಅನ್ನುವಂಥದ್ದು ಇದು ಯಾವಾಗಲೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿರುವಂತ ಶೋಷಣೆಗಳಿತ್ತು. ಬಸವಾದಿ ಶರಣರು ಕೂಡ ಶೋಷಣೆ ಪರವಾಗಿಯೇ ಎಲ್ಲಿ ಅಸಮಾನತೆ ಇದೆ ಅಲ್ಲಿ ಸಮಾನತೆಯನ್ನು ಸಾರಬೇಕು ಅನ್ನುವಂಥದ್ದು ಮೂಲ ಆಶಯ ಅವರದಾಗಿತ್ತು. ಶೋಷಣೆ ಇವತ್ತ ಹಳ್ಳಿಗಳಲ್ಲಿ ಇನ್ನ ಹಾಗೆ ಉಳ್ಕೊಂಡಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಶೋಷಣೆ ಮುಕ್ತರಾಗಬೇಕು ಅಂತಂದ್ರೆ ನಾವೆಲ್ಲ ಶಿಕ್ಷಣ ಪಡಿಬೇಕು, ಶಿಕ್ಷಣವಂತರಾಗಬೇಕು ಅನ್ನುವಂತ ಅವರ ಕನಸು ಕೂಡ ಆಗಿತ್ತು. ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ದುನಿಯವರು ಅವರ ಒಂದು ಸಿನಿಮಾದಲ್ಲಿ ಈ ಶೋಷಣೆ, ಜಮೀನ್ದಾರರು ಶೋಷಣೆ, ಈ ಜೀತ ಪದ್ಧತಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ನಮಗೆ ನೋಡೋಕೆ ಸಾಧ್ಯವಾಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ಇಷ್ಟೆಲ್ಲ ನಾವು ಮುಂದುವರೆದ್ರು ಕೂಡ, ಇಷ್ಟೆಲ್ಲ ನಾವು ತಿಳ್ಕೊಂಡ್ರು ಕೂಡ, ಇಷ್ಟೆಲ್ಲ ತಂತ್ರಜ್ಞಾನ ಎನ್ನೆಲ್ಲ ಆಧುನಿಕ ಮುಂದುವರೆದ್ರು ಕೂಡ, ಈ ಯುಗದಲ್ಲಿ ಇದ್ರೂ ಕೂಡ ಶೋಷಣೆ ಅನ್ನುವಂಥದ್ದು ಜೀವಂತವಾಗಿದೆ. ಇಂಥ ಒಂದು ಲ್ಯಾಂಡ್ ಆರ್ಡ್ ಅನ್ನುವಂತ ಸಿನಿಮಾ ಇದು ಒಂದು ರೀತಿಯಾದಂತ ಒಂದು ಶೋಷಣೆ. ಅದರಿಂದ ನಾವೆಲ್ಲ ಹೇಗೆ ಹೊರಗೆ ಬರಬೇಕು, ಇದ್ರ ಮೂಲಕವಾಗಿ ನಾವು ಹೊರಗಡೆ ಬಂದು ನಾವು ಕೂಡ ಒಂದು ಈ ಸಮಾಜದಲ್ಲಿ ಬದುಕುವಂತ ನಮಗೆ ಸ್ವತಂತ್ರ ಹಕ್ಕು ಇದೆ ಅನ್ನುವಂಥದ್ದು ಇಂದಿನ ಸಂದರ್ಭಗಳಲ್ಲೆಲ್ಲ ನಾಟಕಗಳು ಪ್ರೇರಣೆ ಆಗ್ತಿದ್ವು. ನಾವೆಲ್ಲ ಬಯಲಾಟಗಳನ್ನು ನೋಡ್ತಿದೀವಿ, ರೂಪಕಗಳನ್ನು ನೋಡ್ತಿದೀವಿ, ಕಥೆಗಳನ್ನು ಹೇಳ್ತಿದ್ವು. ಇಂಥವೆಲ್ಲವೂ ಕೂಡ ಹೆಂಗ್ ಶೋಷಣೆ ನಡೀತಿತ್ತು ಅನ್ನುವಂಥದ್ದು ನಾಟಕ ಮೂಲಕವಾಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ, ಕಾದಂಬರಿ ಮೂಲಕವಾಗಿ ನಾವೆಲ್ಲ ಓದ್ಕೊಂಡಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಶೋಷಣೆ ಪರವಾಗಿ ಶೋಷಣೆದಿಂದ ಹೊರಗೆ ಬಂದು ನಾವೆಲ್ಲ ಶಿಕ್ಷಣವಂತರಾಗಬೇಕು, ಸಮಾನತೆಯನ್ನು ಇರಬೇಕು, ಭಾವೈಕ್ಯತೆಯಿಂದ ಇರಬೇಕು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಈ ಸಮಾಜದಲ್ಲಿ ಬರಬೇಕು. ನಾನು ಹೆಚ್ಚು ನೀನು ಹೆಚ್ಚು ಅನ್ನುವಂತ ಕೀಳಿರ್ಮೆ ಮನೋಭಾವನೆ ಇರಬಾರ್ದು. ಮೇಲಾಗಲೊಲ್ಲೇನು ಕೀಳಾಗಲೊಲ್ಲೇನು, ಮೇಲಾಗಿ ಹೈಯನು ಕರೆಯುವುದಲ್ಲದೆ ಅನ್ನುವಂತ ಶರಣರು ಹೇಳುವಂತ ವಚನ ಏನು ಅಂತಂದ್ರೆ, ಒಂದು ಹಸು ಅದು ಯಾವ ಜಾತಿಯವರಾದ್ರೂ ಕೂಡ ಹಾಲು ಕೊಡುವಂಥದ್ದು ತನ್ನ ಕೆಚ್ಚಲಲ್ಲೇ ಆಗಿರುತ್ತದಲ್ಲ. ಈ ಸಮಾಜದಲ್ಲಿ ಮಾನವ ಅನ್ನುವಂಥದ್ದು ಒಂದೇ, ನಾವೆಲ್ಲರೂ ಒಂದೇ, ಪರಸ್ಪರವಾದಂತ ಪ್ರೀತಿ ವಿಶ್ವಾಸದಿಂದ ಬದುಕಿದಾಗ ಮಾತ್ರ ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನು ತೋರಿಸೋದಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ನಿಟ್ಟಿನಿಂದ ಈ ಸಿನಿಮಾವನ್ನು ಈ ಸಮಾಜಕ್ಕೆ ತಂದಿರುವಂಥದ್ದು, ಪ್ರದರ್ಶನಗೊಂಡಿರುವಂಥದ್ದು. ಇಂಥ ಶೋಷಣೆ ಇದ್ರ ಮೂಲಕವಾಗಿ ಒಂದು ಬದಲಾವಣೆಯನ್ನು ಆಗುವಂತ ಸಂದರ್ಭ ಈ ಸಮಾಜದಲ್ಲಿ ನಿರ್ಮಾಣ ಆಗ್ಲಿ ಅನ್ನುವಂಥದ್ದನ್ನ ದುನಿಯಾ ವಿಜಯ್ ಅವರು ಮತ್ತು ಅವರ ತಂಡ, ಅವರು ಏನು ನಿರ್ಮಾಪಕರು, ನಿರ್ದೇಶಕರು ಅವರೆಲ್ಲರಿಗೂ ಕೂಡ ಇಂಥ ಸಿನಿಮಾಗಳು ಸಮಾಜದಲ್ಲಿ ನಾವು ನಮ್ಮ ಕನ್ನಡ ಸಿನಿಮಾ ಇದನ್ನ ಪ್ರೋತ್ಸಾಹಿಸಬೇಕು, ನಾವು ನೋಡ್ಬೇಕು. ಇದ್ರ ಮೂಲಕವಾಗಿ ಒಂದಿಷ್ಟು ಏನ್ ಸಾಧ್ಯವಾಗುತ್ತೆ ಅದನ್ನ ಬದಲಾವಣೆ ಆಗುವಂತ ಸಂದರ್ಭವನ್ನು ನಾವೆಲ್ಲ ಇದ್ರ ಮೂಲಕವಾಗಿ ತಿಳ್ಕೊಳ್ಬೇಕು. ಒಳ್ಳೇದು ಯಾವುದೇ ಇದ್ರೂ ಕೂಡ ಅದು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಇಂಥ ಸಿನಿಮಾ ಅವರ ಜೀವನಕ್ಕೆ ಒಂದು ಹೊಸ ಆಯಾಮ ನೀಡಲಿ ಅನ್ನುವಂಥದ್ದನ್ನು ನೋಡುವವರು ಮತ್ತು ಮಾಡಿದವರಿಗೆ ಹೊಸ ಆಯಾಮ ನೀಡಲಿ ಅನ್ನುವಂಥದ್ದನ್ನು ಈ ಮೂಲಕವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗುರುಗಳೇ, ಒಂದು ಮಾತು ಗುರುಗಳೇ, ಈಗ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಗುರು ಹೇಳದಂಗೆ ನಾವು ನಡ್ಕೊಳ್ತೀವಿ ಅಂತ. ಈಗ ಎಲ್ಲಾ ಮಠಗಳ ಸ್ವಾಮೀಜಿಗಳು, ಎಲ್ಲಾ ಸಮುದಾಯದ ಸ್ವಾಮೀಜಿಗಳು ಈ ರೀತಿ ಕರೆ ಕೊಟ್ಬಿಟ್ರೆ ಇಡೀ ಸಮಾಜದಲ್ಲಿರುವಂಥ ಅಷ್ಟು ಜನ ಹೋಗಿ ಸಿನಿಮಾ ನೋಡಿ ಒಂದು ಒಳ್ಳೆ ಸಂದೇಶ ಇದೆ, ಇದು ಬೇಕಾಗಿತ್ತು ಅಂತ. ಇಲ್ಲ ಕೆಲವ್ರು ಹೆಂಗಂದ್ರೆ ನೀವ್ಯಾಕ್ರಿ ನೋಡ್ತೀರಿ, ನಮ್ಮ ಸಮುದಾಯದವ್ರು ಯಾಕ್ರಿ ನೋಡ್ಬೇಕಾ ಸಿನಿಮಾನ, ಇಂಥ ಪ್ರಶ್ನೆಗಳು ಬರ್ತಾ ಇತ್ತು. ಒಗ್ಗಟ್ಟಾಗಿ ನೀವೆಲ್ಲರೂ ಕೂಡ ಕರೆ ಕೊಡ್ತಿದ್ದೀರಲ್ಲ, ಇದು ಶ್ಲಾಘನೀಯ ಅಂತ ಗುರುಗಳೇ. ಒಬ್ಬ ಸೈನಿಕ, ಒಬ್ಬ ಸನ್ಯಾಸಿ, ಒಬ್ಬ ರಾಜಕಾರಣಿ, ಒಬ್ಬ ಸಿನಿಮಾ ನಟ ಯಾವುದೇ ಜಾತಿಗೆ ಸೀಮಿತವಾಗಬಾರ್ದು. ಅವರೆಲ್ಲ ಜಾತ್ಯತೀತವಾಗಿದ್ದಾಗ ಮಾತ್ರ ಅಲ್ಲಿ ಒಂದು ಸಮೃದ್ಧವಾದಂತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸಿನಿಮಾ ಒಬ್ಬ ನಟನೋ ನಮ್ ಕ್ಯಾಸ್ಟ್ನವರು ಅನ್ನುವಂಥದ್ದು ನೋಡುವವರಾಗಿರ್ಬಾರ್ದು, ಮಾಡುವವರು ಆಗಿರ್ಬಾರ್ದು. ಅಂದಾಗ ಮಾತ್ರ ನಮ್ಗೆ ಸಿನಿಮಾ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗುವುದಿಲ್ಲ. ಓಕೆ ಗುರುಗಳೇ, ವಿಜಯ್ ಸರ್ ಏನಾದ್ರು ಮಾತಾಡ್ತೀರಾ? ತುಂಬಾ ಧನ್ಯವಾದಗಳು, ತುಂಬಾ ದೊಡ್ಡ ಮಾತಾಡಿದ್ರಿ. ಯಾಕೆಂತಂದ್ರೆ ದುನಿಯಾ ವಿಜಯ್ ಅವರು
ಏನೇ ನೀವು ತುಂಬಾ ಚೆನ್ನಾಗಿ ನಾವು ನೋಡ್ತಾ ಇರ್ತೀವಿ. ಒಂದು ಯಾಕಂದ್ರೆ ನಾವು ಸೈದ್ಧಾಂತಿಕವಾದಂತ ಒಂದು ಥೀಮ್ ಅನ್ನು ಇಟ್ಕೊಂಡು ನೀವು ಸಿನಿಮಾ ಮಾಡ್ತಾ ಇದ್ರಿ. ಅದು ಕನ್ನಡ ಸಿನಿಮಾ ಮತ್ತು ಕನ್ನಡ ನಾಡಿನಲ್ಲಿ ಒಂದು ರೀತಿ ಪ್ರೇರಣೆ ಮತ್ತು ಬದಲಾವಣೆಯನ್ನು ನೀಡುವಂತ ಸಿನಿಮಾಗಳು ಇವತ್ತ ಬೇಕಾಗಿದೆ. ಅಂಥದ್ದನ್ನ ಈ ಸಿನಿಮಾ ನಾನು ಕೇಳಿ ನನಗೆ ಖುಷಿ ಆಯ್ತು, ಸಂತೋಷ ಆಯ್ತು. ಯಾಕಂತಂದ್ರೆ ಇವತ್ತಿಗೆ ಜಮೀನ್ದಾರು ಇವೆಲ್ಲವೂ ಕೂಡ ಒಂದು ಸಂಘರ್ಷ ಅನ್ನುವಂಥದ್ದು, ಸಂಘಟನೆ ಇದ್ದಾಗ ನಾವು ಸಂಘರ್ಷ ಅಲ್ಲಿ ಬರೋದಕ್ಕೆ ಸಾಧ್ಯ. ಮೊದಲು ನಾವು ನಮ್ಮಲ್ಲಿ ಒಂದು ವಿಶ್ವ ಕುಟುಂಬ, ಅವಿಭಕ್ತ ಕುಟುಂಬ ಇವತ್ತಿನ ಸಂದರ್ಭದಲ್ಲಿ ಇವತ್ತೆಲ್ಲ ಕಳಿಚಿ ಹೋಗ್ತಾ ಇದೆ. ಇದನ್ನ ನಾವೆಲ್ಲ ಒಂದೇ ಅನ್ನುವಂಥದ್ದನ್ನ ಈ ಒಂದು ಸಿನಿಮಾದ ಅಡಿಯಲ್ಲಿ ತಂದಿರುವಂಥದ್ದು ಒಂದು ವೃಕ್ಷದಾಗಿ, ಹೆಂಗ್ ಒಂದು ಮರ ಬೇರು ಟೊಂಗೆಗಳು ಬೇರೆ ಬೇರೆ ಆದ್ರೂ ನಾವು ಬೇರು ಅನ್ನುವಂಥದ್ದು ಒಂದೇ ಹೇಳ್ಬೇಕಲ್ಲ. ಈ ಭಾರತ ದೇಶದಲ್ಲಿ ನಾವು ಯಾವೇ ಸಮುದಾಯದವ್ರು ಇದ್ರು ಭಾರತೀಯರು ಅನ್ನುವಂಥದ್ದು ಒಂದೇ ಹೇಳ್ತೀವಲ್ಲ. ಹಾಗೆ ಒಂದು ಸಿನಿಮಾಗಳು ಇವತ್ತ ಬೇಕಾಗಿದೆ. ಯುವ ಜನತೆ ಇದೆಲ್ಲವೂ ಕೂಡ ತಿಳ್ಕೊಂಡು ಇಂಥ ಸಿನಿಮಾಗಳು ನಾವೆಲ್ಲ ಒಳ್ಳೆದನ್ನ ನಾವು ಸ್ವೀಕಾರ ಮಾಡಬೇಕು. ಅದ್ರ ಮೂಲಕವಾಗಿ ನಿಮ್ದು ಸಿನಿಮಾ ಇನ್ನ ಈ ಸಮಾಜದಲ್ಲಿ ಹೆಚ್ಚೆಚ್ಚು ಇಂಥ ಸಿನಿಮಾಗಳು ಬರಲಿ ಅನ್ನುವಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಧನ್ಯವಾದಗಳು ಗುರುಗಳೇ. ಧನ್ಯವಾದ ಗುರುಗಳೇ. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ಸಿನಿಮಾ ಬಗ್ಗೆ ನೀವು ಶ್ಲಾಘನೆ ವ್ಯಕ್ತಪಡಿಸಿದ್ದಕ್ಕಾಗಿ. ಇಡೀ ಚಿತ್ರತಂಡ ಸಿಎಂ ಸಿದ್ದರಾಮಯ್ಯನವರನ್ನ ಜೊತೆಗೆ ಸಚಿವರಾದಂತಹ ಎಚ್.ಸಿ. ಮಹದೇವಪ್ಪ ಅವರನ್ನ ಕೂಡ ಭೇಟಿಯಾದಾಗ ಸಿನಿಮಾ ಬಗ್ಗೆ ಅವರಿಬ್ರು ಕೂಡ ಮಾತನಾಡಿದ್ರು, ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಒಂದ್ಸರಿ ಅವ್ರ ಬೈಟನ್ನ ಕೂಡ ಕೇಳಿಸ್ಕೊಂಡು ಬರೋಣ. ಸಮಸ್ತ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಎಚ್.ಸಿ. ಮಹದೇವಪ್ಪರು ವಂದನೆಗಳು. ನಮ್ಮ ದುನಿಯಾ ವಿಜಯ್ ಕನ್ನಡದ ಖ್ಯಾತ ನಟ. ಮೂಲತಃ ಶೋಷಿತ ಸಮುದಾಯಗಳ ಬದುಕಿನ ಬಗ್ಗೆ ಜಾಗೃತಿ ಮೂಡುವಂಥ ಒಂದು ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಂಡಿರೋರು. ಈ ವ್ಯಕ್ತಿತ್ವ ಅಭಿವ್ಯಕ್ತ ಆಗೋದು ಅವರ ನಟನೆ ಮೂಲಕ. ನಟನೆ ಅನ್ನೋದು ಜನರ ಕಷ್ಟಕ್ಕೆ ಸ್ಪಂದಿಸಿ ಜಾಗೃತಿ ಮೂಡಿಸುವಂಥ, ಅನಿಷ್ಟಗಳ ವಿರುದ್ಧ, ಶೋಷಣೆ ವಿರುದ್ಧ, ದಬ್ಬಾಳಿಕೆ ವಿರುದ್ಧ, ಧಾರ್ಮಿಕ ಅಂಧಕಾರದ ವಿರುದ್ಧ ಜಾಗೃತಿ ಮೂಡಿಸುವಂಥದ್ದು. ಈ ಜಾಗೃತಿಗೆ ಪ್ರೇರಣಾ ಶಕ್ತಿಯಾಗಿರೋದು ನಮ್ಮ ದೇಶದ ಸಂವಿಧಾನ. ಆ ಸಂವಿಧಾನ ಆಧಾರವಾಗಿಟ್ಕೊಂಡು ಈ ಎಲ್ಲ ಶೋಷಣೆಗಳನ್ನು, ಮೂಢನಂಬಿಕೆಗಳನ್ನು ಜನರಿಗೆ ಸಿನಿಮಾ ರಂಗದ ಮೂಲಕ ಒಬ್ಬ ನಟನಾಗಿ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಜಾಗೃತಿ ಮೂಡಿಸಿದ ಲ್ಯಾಂಡ್ ಲಾರ್ಡ್ ಅಂತ ಸಿನಿಮಾದಲ್ಲಿ ನಟಿಸಿ ಇಡೀ ರಾಜ್ಯದ ಜನರಲ್ಲಿ ಸಂವಿಧಾನದ ಬಗ್ಗೆ, ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ, ಧಾರ್ಮಿಕ ಆಚಾರ ವಿಚಾರಗಳ ವೈಜ್ಞಾನಿಕ ಮತ್ತು ವೈಚಾರಿಕ ನಿಲುವುಗಳ ಬಗ್ಗೆ ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸಿನಿಮಾ ಅಂದರೆ ಇಷ್ಟ ನನಗೆ. ನಾನು ಸಿನಿಮಾ ನೋಡ್ತೀನಿ, ನೀವು ಎಲ್ಲ ಬನ್ನಿ ನೋಡಿ. ಜನರ ಹಕ್ಕು, ಮೂಲಭೂತ ಹಕ್ಕುಗಳು, ನಮ್ಮ ಬದುಕಿಗೆ ಪ್ರೇರಣೆ ಶಕ್ತಿಯ ಸಂವಿಧಾನದ ಆಶಯಗಳು, ಅದನ್ನು ಅಭಿವೃದ್ಧಿಸುವಂಥ ನಟನೆ ದುನಿಯಾ ವಿಜಯರವರ ನಟನೆ, ಇವೆಲ್ಲವನ್ನು ನೋಡಿ ನಾವು ಜವಾಬ್ದಾರಿಯುತ ಪ್ರಜೆ ಆಗೋಣ. ಸಂವಿಧಾನನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಾವು ರಕ್ಷಣೆ ಮಾಡುತ್ತೆ. ಲ್ಯಾಂಡ್ ಲಾರ್ಡ್ನ ಮೂಲ ಉದ್ದೇಶಗಳು ಆ ನಿಟ್ಟಿನಲ್ಲಿ. ಭಾರತದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಅದು ಒಂದು ಸಂವಿಧಾನ, ಜಾತಿ, ಶೋಷಣೆ, ಗುಲಾಮಗಿರಿ ಇದ್ರ ವಿರುದ್ಧ ಆಗಿರ್ತಕ್ಕಂಥ ಇದನ್ನು ಥೀಮ್ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ಇಂದಿನ ಸಮಾಜದಲ್ಲಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಇದನ್ನು ನಾನು ನೋಡ್ತೀನಿ ನಾನು. ಮತ್ತೆ ಎಲ್ಲರೂ ನೋಡಬೇಕು ಇದನ್ನ ಸಿನಿಮಾ. ಬಿಕಾಸ್ ಈ ಇವತ್ತಿನ ಸಮಾಜ ಯಾವ ಥರ ಇದೆ, ವಸ್ತುಸ್ಥಿತಿ ಯಾವ ಥರ ಇದೆ, ವಾಸ್ತವಿಕತೆ ಯಾವ ಥರ ಇದೆ, ಅದನ್ನು ಚಿತ್ರದ ಮೂಲಕ ತೋರಿಸ್ತಕ್ಕಂಥ ಜನರಿಗೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ದುನಿಯಾ ವಿಜಯ್ ಅಭಿನಂದನೆಗಳು. ಅವರ ತಂಡಗಳಿಗೆ ನಿರ್ದೇಶಕರು ನೀವು, ನಿಮ್ಮ ಹೆಸರೇನು? ಜಡೇಶ್. ಜಡತ್ವ ಇರ್ತಕ್ಕಂಥದ್ದು. ಬಟ್ ಎನಿವೆ ಕ್ರಿಯಾಶೀಲವಾಗಿದ್ದೀನಿ, ಬಹಳ ಸಂತೋಷ. ಕ್ರಿಯಾಶೀಲವಾದಂಥ ಸಿನಿಮಾ ತೆಗೆದಿದ್ದೀನಿ, ಬಹಳ ಸಂತೋಷ. ನೀವೆಲ್ಲರೂ ಕೂಡ ನೋಡಬೇಕು, ನಾನು ನೋಡ್ತೇನೆ. ಭಾರತದಲ್ಲಿ